ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಈಗ ಭಾರಿ ದೊಡ್ಡ ಹೈಡ್ರಾಮಾಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೌದು, ಆಗಸ್ಟ್ 13ರ ಗುರುವಾರದಿಂದ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖವಾದ ಮಳೆಗಾಲದ ಅಧಿವೇಶನ ಆರಂಭವಾಗ್ತಿದೆ. ಬರೋಬ್ಬರಿ 10 ದಿನಗಳ ಕಾಲ ಈ ಕಲಾಪ ನಡೆಯಲಿದ್ದು ಇಡೀ ರಾಜ್ಯದ ಕಣ್ಣು ಈಗ ವಿಧಾನಸೌಧದ ಮೇಲೆ ನೆಟ್ಟಿದೆ. ಆದರೆ ಈ ಬಾರಿಯ ಅಧಿವೇಶನ ಒಂಥರ ತುಂಬಾ ಸ್ಪೆಷಲ್ ಆಗಿರಲಿದೆ. ಏಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಎದುರಿಸುತ್ತಿರುವ ಮೊದಲ ಅಧಿವೇಶನವಿದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಹಂತದಲ್ಲೇ ದೊಡ್ಡ ಪರೀಕ್ಷೆ ಕಾದಿದೆ. ಅವರ ಮುಂದೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸವಾಲುಗಳು ಬಂದು ನಿಂತಿವೆ. ಒಂದೆಡೆ ಸ್ವಪಕ್ಷದವರ ಬಂಡಾಯ, ಇನ್ನೊಂದೆಡೆ ವಿರೋಧ ಪಕ್ಷಗಳು ಹಮ್ಮಿಕೊಂಡಿರುವ ಕಾವೇರಿದ ಪಾದಯಾತ್ರೆ, ಕಾವೇರಿ ನೀರಿನ ರಗಳೆ ಮತ್ತು ಕೆಪಿಎಸ್ಸಿ ಹಗರಣ, ಹೀಗೆ 10 ಅಸ್ತ್ರಗಳನ್ನು ಹಿಡಿದು ವಿಪಕ್ಷಗಳು ಸರ್ಕಾರವನ್ನು ಮುಗಿಸಲು ಕಾಯುತ್ತಿವೆ. ಇಷ್ಟಕ್ಕೂ ಈ ಅಧಿವೇಶನದಲ್ಲಿ ಏನೆಲ್ಲ ಆಗಬಹುದು? ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲು ವಿರೋಧ ಪಕ್ಷಗಳು ಹೆಣೆದಿರುವ ಆ ಮಾಸ್ಟರ್ ಪ್ಲಾನ್ ಆದರೂ ಏನು? ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕೊನೆಯ ತನಕ ವಿಡಿಯೋವನ್ನು ನೋಡಿ. ಕೊನೆಯ ಗಳಿಗೆಯಲ್ಲಿ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಮತ್ತು ಸ್ವಪಕ್ಷದ ಒಳಜಗಳ. ವೀಕ್ಷಕರೇ, ಈ ಅಧಿವೇಶನ ಆರಂಭವಾಗುವುದಕ್ಕೂ ಮುಂಚೆಯೇ ಸರ್ಕಾರಕ್ಕೆ ಸಾಂವಿಧಾನಿಕ ತಲೆನೋವುಗಳು ಶುರುವಾಗಿವೆ. ಹಿರಿಯ ಕಾಂಗ್ರೆಸ್ ನಾಯಕ, ಸಿರಾ ಶಾಸಕ ಟಿ.ಬಿ. ಜಯಚಂದ್ರ ಅವರನ್ನು ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ವಿಧಾನ ಪರಿಷತ್ತಿನ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಪೂರ್ಣ ಪ್ರಮಾಣದ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳ ನೇಮಕ ಇನ್ನೂ ಆಗಿಲ್ಲ ಅನ್ನೋದು ವಿಪಕ್ಷಗಳ ಮುಖ್ಯ ಆರೋಪವಾಗಿದೆ. ಇದು ಒಂದು ಕಡೆಯಾದರೆ, ಸ್ವತಃ ಕಾಂಗ್ರೆಸ್ ಪಕ್ಷದ ಒಳಗೆ ದೊಡ್ಡ ಮಟ್ಟದ ಬೆಂಕಿ ಉರಿಯುತ್ತಿದೆ. ಇತ್ತೀಚೆಗೆ ಅತ್ಯಂತ ಸಂಭ್ರಮದಿಂದ ಪ್ರಮಾಣ ವಚನ ಸ್ವೀಕರಿಸಿದ 19 ಹೊಸ ಸಚಿವರಿಗೆ ಇದೀಗ ತಾನೇ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಈ ಸಚಿವರಿಗೆ ಇಲಾಖೆಯ ಆಳ ಅಗಲ ಅರಿತುಕೊಳ್ಳಲು ಸಮಯವೇ ಸಿಗದಂತಾಗಿದೆ. ಇದರಿಂದಾಗಿ ಅಧಿವೇಶನದಲ್ಲಿ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಹೇಗೆ ಎಂಬುದು ಸಚಿವರ ಚಿಂತೆಯಾಗಿದೆ. ಅಷ್ಟೇ ಅಲ್ಲ, ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನವೇ ಸಿಕ್ಕಿಲ್ಲ ಅನ್ನೋ ದೊಡ್ಡ ಅಸಮಾಧಾನವೂ ಕೂಡ ಈಗ ಎಲ್ಲೆಡೆ ಕಂಡು ಬರುತ್ತಿದೆ. ಸಚಿವ ಸ್ಥಾನ ಸಿಗದೇ ಇರುವ ಹಿರಿಯ ಶಾಸಕರು ಒಳಗೊಳಗೆ ತೀವ್ರವಾಗಿ ಕುದಿಯುತ್ತಿದ್ದಾರೆ. ಹೀಗಾಗಿ ವಿರೋಧ ಪಕ್ಷಗಳಿಗಿಂತ ಮುಂಚೆ ಸ್ವಪಕ್ಷದ ಶಾಸಕರನ್ನೇ ನಿಭಾಯಿಸುವುದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಿಡದಿಯಲ್ಲಿ ದೋಸ್ತಿಗಳ ರಣಕಹಳೆ, ಏನಿದು ಜಿಬಿಐಟಿ ಕದನ? ಹಾಗಾದರೆ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸುಮ್ಮನೆ ಕುಳಿತಿವೆಯೇ ಅಂದರೆ ಖಂಡಿತ ಇಲ್ಲ. ಅಧಿವೇಶನ ಶುರುವಾಗುವುದಕ್ಕೂ ಮುಂಚೆಯೇ, ಅಂದರೆ ಭಾನುವಾರವೇ ಬಿಡದಿಯಲ್ಲಿ ವಿಪಕ್ಷಗಳು ಬೃಹತ್ ಪಾದಯಾತ್ರೆ ಶುರು ಮಾಡಿಬಿಟ್ಟಿವೆ. ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಂದರೆ ಜಿಬಿಐಟಿ ವಿರುದ್ಧ ರೈತರನ್ನ ಎತ್ತಿಕಟ್ಟಿ ಸರ್ಕಾರಕ್ಕೆ ಸವಾಲು ಹಾಕಿವೆ. ವಿಪಕ್ಷಗಳು ಪಾದಯಾತ್ರೆ ಶುರು ಮಾಡಿದ್ದೇ ತಡ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಕ್ಷಣವೇ ಒಂದು ವಿಡಿಯೋ ಮೆಸೇಜ್ ಬಿಡುಗಡೆ ಮಾಡಿದರು. ಅದರಲ್ಲಿ ಅವರು, ಹಿಂದಿನ ಸರ್ಕಾರ ಭೂಮಿಗೆ ಎಕರೆಗೆ ಬರೀ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಿತ್ತು. ಆದರೆ ನಮ್ಮ ಸರ್ಕಾರ ರೈತರಿಗೆ ಎಕರೆಗೆ ಬರೋಬ್ಬರಿ 3 ಕೋಟಿಗೂ ಹೆಚ್ಚು ಪರಿಹಾರ ನೀಡೋಕೆ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಡದಿಯಲ್ಲಿ ಜಾಗತಿಕ ಮಟ್ಟದ ಐಟಿ ಸಿಟಿಯಾಗಿ ಡೆವಲಪ್ ಮಾಡ್ತೀವಿ ಅಂತ ಭರವಸೆಯನ್ನು ಸಹ ಕೊಟ್ಟಿರುವರು. ಆದರೆ ಈ ವಿಡಿಯೋ ಮೆಸೇಜ್ ಬಿಡದಿಯ ರೈತರನ್ನು ಮತ್ತಷ್ಟು ಕೆರಳುವಂತೆ ಮಾಡಿದೆ. ಇದನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಅಂದು ಇದೇ ಯೋಜನೆ ಬೇಡ ಅಂದಿದ್ದ ಡಿ.ಕೆ. ಶಿವಕುಮಾರ್ ಇವತ್ತು ಸಿಎಂ ಆದ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸುತ್ತಿದ್ದಾರೆ? ಯಾರಿಗೋ ಲಾಭ ಮಾಡಿಕೊಡೋದಕ್ಕೆ ಈ ತರಹದ ಪ್ಲಾನ್ ಮಾಡಿದ್ದೀರಾ? ಮೊದಲು 2 ಕೋಟಿ ಅಂದವರು ಈಗ 3 ಕೋಟಿ ಕೊಡ್ತೀವಿ ಅಂತಿದ್ದೀರಿ. ಇದೇನು ಚೌಕಾಸಿ ವ್ಯಾಪಾರನಾ ಅಂತ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಚಾಟಿ ಬೀಸಿರುವರು. ವಾಲ್ಮೀಕಿ ಹಗರಣದ ಕಳಂಕಿತನಿಗೆ ಮತ್ತೆ ಮಂತ್ರಿ ಪಟ್ಟ. ವೀಕ್ಷಕರೇ, ಸರ್ಕಾರದ ವಿರುದ್ಧ ಹೋರಾಡಲು ವಿರೋಧ ಪಕ್ಷಗಳಿಗೆ ಸಿಕ್ಕಿರುವ ಮತ್ತೊಂದು ಅತಿ ದೊಡ್ಡ ಅಸ್ತ್ರ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭೀಕರ ಹಗರಣ. ಈ ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿದೆ. ಆದರೆ ಸಿಬಿಐ ಇತ್ತೀಚೆಗೆ ಅಂದರೆ 2026ರ ಜೂನ್ 2ರಂದು ಹೊರಡಿಸಿದ ಪ್ರಕಟಣೆಯಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೊಂದನ್ನು ಬಿಚ್ಚಿಟ್ಟಿತ್ತು. ಈ ಇಡೀ ಅಕ್ರಮ ಹಣ ವರ್ಗಾವಣೆ ಮತ್ತು
ಕ್ರಿಮಿನಲ್ ಸಂಚಿನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರೇ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಸಿಬಿಐ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಇಲ್ಲಿ ಇಡೀ ರಾಜ್ಯವೇ ಹುಬ್ಬೇರಿಸುವಂತಹ ವಿಷಯ ಏನಪ್ಪಾ ಅಂದರೆ, ಇದೇ ಆಗಸ್ಟ್ 3ರಂದು ಕಾಂಗ್ರೆಸ್ ಸರ್ಕಾರ ಅದೇ ಬಿ ನಾಗೇಂದ್ರ ಅವರನ್ನು ಮತ್ತೆ ಸಚಿವರನ್ನಾಗಿ ಮಾಡಿಕೊಂಡಿದೆ. ಆರೋಪ ಹೊತ್ತಿರುವ ವ್ಯಕ್ತಿಯನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ವಿರೋಧ ಪಕ್ಷಗಳ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಈ ವಿಚಾರವನ್ನು ಇಟ್ಟುಕೊಂಡು ಅಧಿವೇಶನದಲ್ಲಿ ಸರ್ಕಾರವನ್ನು ಕಂಪ್ಲೀಟ್ ಆಗಿ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ರೈತರ ಒದ್ದಾಟ, ಕಾವೇರಿ ಕಣ್ಣೀರು ಮತ್ತು ಕೆಪಿಎಸ್ಸಿ ಕಳಂಕ. ವೀಕ್ಷಕರೇ, ರಾಜ್ಯದಲ್ಲಿ ರಾಜಕೀಯ ಕಿತ್ತಾಟಗಳು ಒಂದೆಡೆಯಾದರೆ ಸಾಮಾನ್ಯ ಜನರು ಅನುಭವಿಸುತ್ತಿರುವ ನಿಜವಾದ ಸಮಸ್ಯೆಗಳ ಪಟ್ಟಿಯು ತುಂಬಾ ದೊಡ್ಡದಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಸರಿಯಾಗಿ ಆಗದೆ ಭೀಕರ ಬರಗಾಲದ ಹೊಡೆತ ಬಿದ್ದಿದೆ. ಗ್ರಾಮೀಣ ಭಾಗದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರೂ ಕೂಡ ಸರ್ಕಾರ ಜನರಿಗೆ ಸರಿಯಾಗಿ ಪರಿಹಾರ ಕೊಡುತ್ತಿಲ್ಲ. ಕೈಗೆ ಕೆಲಸ ಸಿಗದೆ ಉತ್ತರ ಕರ್ನಾಟಕದ ಜನ ಬೇರೆ ಊರುಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಇನ್ನು ಕಾವೇರಿ ನೀರಿನ ರಗಳೆ ನೋಡಿ. ಇತ್ತೀಚೆಗೆ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ಕಬಿನಿ ಮತ್ತು ಕಾವೇರಿ ಡ್ಯಾಂಗಳು ತುಂಬುತ್ತಿವೆ. ಆದರೆ ನಮ್ಮ ನಾಡಿನ ರೈತರಿಗೆ ಈ ಬಾರಿ ಬೆಳೆ ಬೆಳೆಯಬೇಡಿ ಅಂತ ಆದೇಶ ಮಾಡಿರುವ ಸರ್ಕಾರ ತಮಿಳುನಾಡಿಗೆ ಮಾತ್ರ ತಡೆ ಇಲ್ಲದೆ ನೀರು ಹರಿಸುತ್ತಿದೆ. ಇದು ಕಾವೇರಿ ಕೊಳ್ಳದ ರೈತರನ್ನು ತೀವ್ರವಾಗಿ ಕೆರಳುವಂತೆ ಮಾಡಿದೆ. ಮತ್ತೊಂದೆಡೆ ಕೆಪಿಎಸ್ಸಿ ಹಗರಣದ ದೊಡ್ಡ ಕಳಂಕ ಇಡೀ ವ್ಯವಸ್ಥೆಗೆ ಅಂಟಿಕೊಂಡಿದೆ. ಇಡೀ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೆಪಿಎಸ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ತಾಂಡವವಾಡುತ್ತಿದೆ. ಇದರಿಂದ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳು ಬೀದಿಗೆ ಬಿದ್ದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಪಕ್ಷಗಳ ಆಂತರಿಕ ಗುದ್ದಾಟ 2028ಕ್ಕೆ ಕಾಂಗ್ರೆಸ್ಗೆ ವರದಾನ. ವೀಕ್ಷಕರೇ, ಈ ಎಲ್ಲ ದಾಳಿಗಳಿಗೆ ಉತ್ತರಿಸಲು ಸಿಎಂ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರಾ ಅಂದರೆ ಅವರ ಸಚಿವ ಸಂಪುಟದ 75% ನಾಯಕರು ತೀರಾ ಹೊಸಬರು. ಅವರಿಗೆ ಸಂಸದೀಯ ವ್ಯವಹಾರಗಳ ಅನುಭವವೇ ಇಲ್ಲ. ಹೆಚ್ಚಿನ ಸಚಿವರು ಕಷ್ಟ ಬಂದಾಗ ಸಿಎಂ ಬೆನ್ನಿಗೆ ನಿಲ್ಲಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಲಿ, ನಾನು ಉತ್ತರ ಕೊಡ್ತೀನಿ ಅಂತಿದ್ದರೂ ಅವರ ಈ ಮಾತು ಕೊಂಚ ಉಡಾಫೆಯಂತೆ ಕಾಣಿಸುತ್ತಿದೆ ಅನ್ನೋದು ಸಾರ್ವಜನಿಕರ ಮಾತು. ಆದರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತು ಸುರೇಶ್ ಬಾಬು ಅವರಿಗೆ ಜನರ ಪರವಾಗಿ ಧ್ವನಿ ಎತ್ತಿ ಹೊಂದಾಣಿಕೆ ರಾಜಕಾರಣ ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಕಳಂಕದಿಂದ ಹೊರಬರಲು ಇದು ಸುವರ್ಣ ಅವಕಾಶವಾಗಿದೆ. ಏಕೆಂದರೆ ಬಿಜೆಪಿಯಲ್ಲಿ ಈಗ ಎರಡು ಬಣಗಳ ನಡುವೆ ತೀವ್ರ ಯುದ್ಧ ನಡೆಯುತ್ತಿದೆ. ಇತ್ತ ಜೆಡಿಎಸ್ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೂ ಜೆಡಿಎಸ್ ತನಗೆ ಭದ್ರವಾಗಿದ್ದ ಹಳೆ ಮೈಸೂರು ಭಾಗದಲ್ಲಿ ತನ್ನ ಸ್ವತಂತ್ರ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದೆಯೇ ಅನ್ನೋ ಆತಂಕ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಹೀಗಾಗಿ ಬಿಜೆಪಿ ನಾಯಕರ ಆಂತರಿಕ ಕಸರತ್ತು ಮತ್ತು ಹೊಂದಾಣಿಕೆ ರಾಜಕೀಯ ಜೆಡಿಎಸ್ ಪಕ್ಷಕ್ಕೂ ಗಂಭೀರ ಹೊಡೆತ ನೀಡುವ ಮುನ್ಸೂಚನೆ ಇದೆ. ವಿರೋಧ ಪಕ್ಷಗಳ ನಡುವೆ ಒಗ್ಗಟ್ಟಿಲ್ಲದಿರುವುದು ಮತ್ತು ಅವರ ಈ ಮುಸುಕಿನ ಗುದ್ದಾಟ ಅಂತಿಮವಾಗಿ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ದೊಡ್ಡ ವರದಾನವಾಗಲಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಗಟ್ಟಿ ಲೆಕ್ಕಾಚಾರವಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಅಧಿವೇಶನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ವಿರೋಧ ಪಕ್ಷಗಳ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸುತ್ತಾರಾ? ಬಿಡದಿ ಜಿಬಿಐಟಿ ಯೋಜನೆ ರೈತರಿಗೆ ಲಾಭವೋ ಅಥವಾ ನಷ್ಟವನ್ನು ತಂದು ಕೊಡುತ್ತೋ? ಹಾಗೆ ವಿಪಕ್ಷಗಳು ಅಡ್ಜಸ್ಟ್ಮೆಂಟ್ ಆರೋಪದಿಂದ ಹೊರಬಂದು ಒಗ್ಗಟ್ಟನ್ನು ಪ್ರದರ್ಶಿಸುತ್ತವಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.